ಎಷ್ಟೊಂದು ಶಾಪಿಂಗ್ ನಡೆದಿದೆ. ಏನ್ ಸಮಾಚಾರ ಹೇಳಿ ಸ್ವಲ್ಪ. ನಾವು ಹೋಗ್ತಿದೀವಲ್ಲ ಅದಕ್ಕೆ. ಇವ್ರದ್ದು ಒಂದು ಟ್ರಿಪ್ ಪ್ಲಾನ್ ಆಗಿದೆ. ಇಲ್ಲಿ ಹಾಯ್, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಗಾಡಿ ಆಕ್ಚುಲಿ ಸೇವಿಂಗ್ ನಿಶಂಗೆ, ಬಟ್ ಆದ್ರೂ ಒಂದೊಂದ್ಸತಿ ಕೈ ಕೊಟ್ಬಿಡುತ್ತೆ, ಅದೇ ಕಷ್ಟ. ಸ್ಟಾರ್ಟ್ ಆಯ್ತಾ ಅಂತಂದ್ರೆ ನಮ್ದು ಗರ್ಲ್ಸ್ ಡ್ರೀಮ್ ಹೋಗೋದ್ ಮಾತ್ರ. ನಮ್ಮ ಇದ್ರಲ್ಲಿ ಸಡನ್ ಪ್ಲಾನ್ ಮಾಡಿ ಹೋಗಿರೋದು. ಸಡನ್ ಪ್ಲಾನ್ ನಮ್ದು. ಗುಂಡ ನಾನು ವ್ಲಾಗ್ ವೆಲ್ಕಮ್ ಬ್ಯಾಕ್ ಹೇಳ್ತಾ ಇದ್ದೇನೆ. ಇಲ್ಲಿ ಹಾಯ್, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಇವತ್ತು ನಿಶನ್ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನೆನ್ನೆ ನೈಟೇ ಬಂದೆ, ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಆ್ಯಂಡ್ ಗುಡ್ ಮಾರ್ನಿಂಗ್. ಇವತ್ತು ಏನಂತ ಅಂದರೆ ಸ್ವಲ್ಪ ಕೆಲಸ ಇದೆ, ಹಾಗೆ ನಾರ್ಮಲ್. ಆ್ಯಂಡ್ ಟ್ರಿಪ್ದು ಫುಲ್ ಡೀಟೇಲ್ಸ್ನ ಹೇಳ್ತೀನಿ ಈ ವ್ಲಾಗಲ್ಲಿ. ಹೆಂಗೆ, ಎಷ್ಟು, ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಬಜೆಟ್ ಆಯಿತು, ಏನೇನು ನಾವು ಮಿಸ್ಟೇಕ್ಸ್ ಮಾಡಿದ್ವಿ, ನೀವು ಏನೇನು ಮಿಸ್ಟೇಕ್ ಮಾಡಬಾರ್ದು, ಅದೆಲ್ಲ ಈ ವ್ಲಾಗಲ್ಲಿ ಇರುತ್ತೆ. ಇವಾಗ ಹೊರಗಡೆ ಹೋಗಬೇಕು. ಸೊ ನಾನು ಹೇಗೆ ರೆಡಿ ಆಗ್ತೀನಿ, ನಾರ್ಮಲ್ ಒಂದು ಸಿಂಪಲ್ ಲುಕ್ ಹೇಗೆ ರೆಡಿ ಆಗ್ತೀನಿ, ನನ್ನ ಸ್ಕಿನ್ ಕೇರ್ ಹೇಗಿರುತ್ತೆ ಅನ್ನೋದನ್ನ ಕೂಡ ಅದ್ರಲ್ಲಿ ತೋರಿಸ್ತೀನಿ. ಬನ್ನಿ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದಾಯಿತು. ಇವಾಗ ನನ್ನ ಸ್ಕಿನ್ ಕೇರ್ ರೊಟೀನ್ ಹೇಗಿದೆ ಅಂತ ತೋರಿಸ್ತೀನಿ. ನಮ್ಮ ಇಂಡಿಯನ್ ವೆದರ್ಗೆ ತುಂಬಾನೇ ಸ್ಕಿನ್ ಕೇರ್ ರೊಟೀನ್ಗಳು ಹೆವಿ ಮತ್ತೆ ಗ್ರೀಸಿ ಅಂತ ಅನ್ಸುತ್ತೆ. ಹಾಗೇನೆ ನಮ್ಮ ಮುಖದಲ್ಲಿರುವಂತಹ ಆಯಿಲ್ ಅನ್ನ ಅವು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆಗ ನನಗೆ ಸಿಕ್ಕಿದ್ದು ಪ್ಯೂರ್ ಒರಿಜಿನ್ ಅವರ ಕೊರಿಯನ್ ವಿಟಮಿನ್ ಸಿ ಬ್ರೈಟ್ ಬೂಸ್ಟ್ ಫೇಸ್ ಎಸೆನ್ಷಿಯಲ್ ಕಾಂಬೋ. ಇದರಲ್ಲಿ ಹೋಲ್ ರೇಂಜ್ ಆಫ್ ವಿಟಮಿನ್ ಸಿ ಹಾಗೇನೆ ಯೂಸು ಲೆಮನ್ ಇರೋದ್ರಿಂದ ನಮ್ಮ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ನಾನು ಕೂಡ ಟ್ರೈ ಮಾಡೋಣ ಅಂತ ಬೈ ಮಾಡಿದೆ. ಅಂಡ್ ಈ ಪ್ರಾಡಕ್ಟ್ ತುಂಬಾನೇ ಆಫರ್ಡಬಲ್. 4 ಪ್ರಾಡಕ್ಟ್ಸ್ ಅಂಡರ್ 799 ರೂಪೀಸ್ ಓನ್ಲಿ. ನನ್ನ ರೊಟೀನ್ ತುಂಬಾನೇ ಸಿಂಪಲ್, ವಿಚ್ ಹೆಲ್ಪ್ಸ್ ಟು ಬಿಲ್ಡ್ ಅ ಸ್ಕಿನ್ ಫ್ರೆಂಡ್ಲಿ ಅಂಡ್ ಸೀಸನ್ ಪ್ರೂಫ್ ರೊಟೀನ್. ಸೊ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಈ ಪ್ಯೂರ್ ಒರಿಜಿನ್ ಅವರ ಕೊರಿಯನ್ ವಿಟಮಿನ್ ಸಿ ಫೇಸ್ ವಾಶ್. ಇದರಲ್ಲಿ ಮೈಕ್ರೋ ಬ್ಲೇಡ್ಸ್ ಬಂದಿದೆ, ಹಾಗಾಗಿ ನಮ್ಮ ಫೇಸ್ ನಲ್ಲಿರುವ ಡರ್ಟ್ ಮತ್ತೆ ಇಂಪ್ಯೂರಿಟಿನ ಎಫೆಕ್ಟಿವ್ ಆಗಿ ಇದು ಹೋಗ್ಲಾಡ್ಸುತ್ತೆ. ಸೊ ನೆಕ್ಸ್ಟ್ ನಾನು ಅಪ್ಲೈ ಮಾಡೋದು ಕೊರಿಯನ್ ವಿಟಮಿನ್ ಸಿ ಸಿರಮ್. ಇದರಲ್ಲಿ 20x ಪವರ್ ಆಫ್ ವಿಟಮಿನ್ ಸಿ ಇದೆ, ಹಾಗಾಗಿ ನಮ್ಮ ಮುಖದಲ್ಲಿರುವಂತಹ ಡಾರ್ಕ್ ಸ್ಪಾಟ್ಸ್ ಅನ್ನ ರೆಡ್ಯೂಸ್ ಮಾಡಿ ನಮ್ಮ ಫೇಸ್ ಅನ್ನ ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನು ಯೂಸ್ ಮಾಡೋದು ಈ ಲೈಟ್ ವೈಟ್ ಅಂಡ್ ನಾನ್ ಸ್ಟಿಕ್ಕಿ ಮಾಯಿಶ್ಚರೈಸರ್. ಇದರಲ್ಲಿ ಯೂಸಿ ಲೆಮನ್ ಮತ್ತೆ 10x ಪವರ್ ಆಫ್ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ ಅನ್ನ 24 ಅವರ್ಸ್ ಇದು ಮಾಯಿಶ್ಚರೈಸ್ ಆಗಿ ಇಟ್ಕೊಳ್ಳುತ್ತೆ. ಫೈನಲಿ ನಾನು ಅಪ್ಲೈ ಮಾಡ್ತಾ ಇರೋದು ಈ ಕೊರಿಯನ್ ಲೈಟ್ ವೈಟ್ ಅಂಡ್ ನಾನ್ ಸ್ಟಿಕ್ಕಿ ಸನ್ಸ್ಕ್ರೀನ್ ವಿಚ್ ಹ್ಯಾಸ್ 0 ವೈಟ್ ಕಾಸ್ಟ್. ಹಾಗೇನೆ ಇದರಲ್ಲಿ SPF 50 PA++ ಇರೋದ್ರಿಂದ ನಮ್ಮ ಸ್ಕಿನ್ ಅನ್ನ UV A B ಅಂಡ್ ಬ್ಲೂ ಲೈಟ್ ಡ್ಯಾಮೇಜ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ನಾನು ಈ ಸ್ಕಿನ್ ಕೇರ್ ರೊಟೀನ್ ಇಂದ ತುಂಬಾನೇ ಖುಷಿಯಾಗಿದ್ದೀನಿ. ನೀವು ಯೂಸ್ ಮಾಡಿದ್ರೆ ಕೂಡ ತುಂಬಾನೇ ಇಷ್ಟಪಡ್ತೀರಾ. ಹಾಟ್, ಹ್ಯೂಮಿಡಿಟಿ, ಸ್ವೆಟಿ ವೆದರ್ ಇದೆಯಾ? ಹಾಗಾದ್ರೆ ಈ ಪ್ರಾಡಕ್ಟ್ಸ್ ಅದಕ್ಕೆ ಅಂತಾನೆ ಬಿಲ್ಡ್ ಮಾಡಿರೋದು. ನೀವು ಕೂಡ ನನ್ನ ಕೂಪನ್ ಕೋಡ್ ರಚಿತಾ 2025 ಅನ್ನ ಯೂಸ್ ಮಾಡಿದ್ರೆ ಪ್ಯೂರ್ ಒರಿಜಿನ್ .in ಅವರ ವೆಬ್ಸೈಟ್ ಅಲ್ಲಿ 15% ಆಫ್ ಕೂಡ ಸಿಗ್ತಾ ಇದೆ. ಹಾಗೇನೆ ಈ ಪ್ರಾಡಕ್ಟ್ಸ್ ಗಳು ಅಮೆಜಾನ್, ಫ್ಲಿಪ್ಕಾರ್ಟ್, ಪರ್ಪಲ್, ಮೀಶೋ ಅಂಡ್ ಬ್ಲಿಂಕಿಟ್ ಅಲ್ಲಿ ಅವೈಲೇಬಲ್ ಇದೆ. ಮಳೆ ಇಲ್ಲಿ ಇವನು ಕೂತ್ಕೊಂಡು ಇಲ್ಲೇ ಕೂತಿದ್ದಾನೆ, ಎದ್ದಿಲ್ಲ. ಏನು ಫುಲ್ ಚಂಡಿ, ಬರೋಕ್ಕೂ ಆಗಲ್ಲ ಇವನ್ಗೆ. ಅಲ್ಲೇ ಕೂತ್ಕೊಂಡು ಇವನ್ ಬೇರೆ ಪ್ಯಾಂಟ್ ಎಲ್ಲ ಚಂಡಿ ಮಾಡ್ತೀಯ ನೀನು, ಮುಟ್ಬೇಡ ನನ್ನ. ರೆಡಿ ಆಗ್ಬಿಟ್ಟು ಗಾಡಿ ಚಾರ್ಜ್ ಎಷ್ಟಿದೆ? 30%. ಗಾಡಿ ಆಕ್ಚುಲಿ ಸೇವಿಂಗ್ ನಿಶಂಗೆ, ಬಟ್ ಆದ್ರೂ ಒಂದೊಂದ್ಸತಿ ಕೈ ಕೊಟ್ಬಿಡುತ್ತೆ, ಅದೇ ಕಷ್ಟ. ಸ್ಟಾರ್ಟ್ ಆಯ್ತಾ? ಹೊಸ ಹೊಸ ಪ್ರಾಬ್ಲಮ್ ಬರುತ್ತೆ, ಏನಾಗಿದೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಸೊ ಹೊರಟಿದೀವಿ, ಈಗ ಹೋಗ್ಬೇಕು ಅರ್ಜೆಂಟು. ಬಟ್ ಅರ್ಜೆಂಟ್, ಹೆವಿ ಅರ್ಜೆಂಟ್ ಇದೆ. ಕೈ ಕೊಟ್ಟೆ ಆಯ್ತು ಅನ್ಸುತ್ತೆ. ಹಾಗೆ ಸ್ವಿಚ್ ಆಫ್ ಮಾಡಬೇಕು, ತುಂಬ ಟೈಮ್ ಹಿಡಿಯುತ್ತೆ. ನೋಡಿ ಇವನು ನೋಡಿ, ರೋಡ್ ಸುತ್ತಾ ಇದ್ದಾನೆ. ಏಯ್ ಲಕ್ಕಿ, ಹೋಗಿ ಮನೆಗೆ. ಡೋಂಟ್ ಕೇರ್ ನೀನು ಯಾವಳು ಅಂತ, ಅದೇ ಆಟಿಟ್ಯೂಡ್ ಇರೋದು ಅವನಿಗೆ. ಪೆಟ್ ಓನರ್ಸ್ಗೆ ರಿಲೇಟಬಲ್. ಬಟ್ಟೆ ಇಡಿ, ಬಟ್ಟೆ ಒಗೆದ್ರು, ಬ್ಲ್ಯಾಕ್ ಹಾಕಿದ್ರಂತೂ ಮುಗೀತು ಕತೆ. ಇವ್ರ ಜೊತೆಗೆ ನನ್ನ ಬಟ್ಟೆಗಳಲ್ಲೂ ಇರುತ್ತೆ. ಎಷ್ಟೊಂದು ಶಾಪಿಂಗ್ ನಡೆದಿದೆ. ಏನ್ ಸಮಾಚಾರ ಹೇಳಿ ಸ್ವಲ್ಪ. ನಾವು
ಇದ್ದೀವಲ್ಲ ಅದಕ್ಕೆ. ಇವ್ರದ್ದು ಒಂದು ಟ್ರಿಪ್ ಪ್ಲಾನ್ ಆಗಿದೆ, ಎಲ್ಲಿಗೆ ಏನು ಅಂತ ಅವ್ರ ವ್ಲಾಗಲ್ಲಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಪ್ರಿಪ್ರೇಷನ್ ನಡೀತಾ ಇದೆ. ಹಾಗಾಗಿ ಇದು ಬಟ್ಟೆ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬಂದಿದ್ವಿ ನಾವು. ಇವಾಗ ಬಟ್ಟೆ ಎಲ್ಲ ಮುಗಿದಿದೆ. ನೆಕ್ಸ್ಟ್ ಶಾಪಿಂಗಾ? ಒಂದು ಅದೇ ಕುರ್ತಾ ತಗೋಬೇಕು. ಸೊ ಕುರ್ತಾ ಹುಡುಕ್ತಾ ಇದ್ದಾಳೆ. ಕುರ್ತಾ ಸಿಕ್ಕಿದ್ರೆ ಇವಾಗ ಅದನ್ನ ತಗೊಂಡು ಹೋಗೋದು ಅಷ್ಟೇ. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ಸೊ ಈಗ ಶಾಪಿಂಗ್ ಸ್ಟಾರ್ಟ್. ಎರಡೆರಡು ವೈಟ್ ಇಟ್ಕೊಂಡ್ರೆ ಹಿಂಗೆ ಕನ್ಫ್ಯೂಸ್ ಆಗೋದು. ಎಲ್ಲ ಮನೆ ವಾರ್ಡ್ರೋಬ್ ತುಂಬಾ ವೈಟ್. ಈಗ ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ದಾಳೆ ಅವಳು, ಏನ್ ತಗೋಬೇಕು ಅಂತ. ಫ್ಲಾಗ್ ಮಾಡಿಬಿಟ್ಟು ಹೇಳು ಗುರು. ತಗೋ, ಚೆನ್ನಾಗಿದೆ. ಇದು ಹಾಕೋದು ತೋರ್ಸಾಯ್ತು, ತೋರ್ಸೆ. ಇದು ಹಾಕಿದ್ಲು, ನನಗಿಷ್ಟ ಆಯ್ತು ಬಿಕಾಸ್ ಅವಳು ಈ ತರ ಎಲ್ಲ ಯಾವಾಗ್ಲೂ ಹಾಕಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದಕ್ಕೆ. ಓಕೆ, ಬಟ್ ನಾನು ಅಲ್ಲಿ ಇಟ್ಕೊಂಡಿರೋದು ಇನ್ನೊಂದು ವೈಟೇ ಅಲ್ಲ ಅಂತ. ಇದನ್ನ ತಗೋ, ಅಲ್ಲಿಗೆ ತಗೊಂಡು ಹೋಗ್ಬೇಡ. ಸೊ ಬಂದ್ವಿ ನಾವು ಮನೆಗೆ. ಆ್ಯಂಡ್ ಮಳೆ ಬರ್ತಿತ್ತು, ಚಾರ್ಜ್ ಒಂದು 10% ಇತ್ತು ಅಷ್ಟೇ. ಸೊ ಮೇಡಮ್ ಅವ್ರದ್ದು ಆಲ್ರೆಡಿ ಪ್ಯಾಕಿಂಗ್ ನಡೀತಾ ಇದೆ. ಸಿಕ್ತಾ ಬಟ್ಟೆ? ಅವಳು ಬಟ್ಟೆ ಸಿಗಲೇ ಇಲ್ಲ ಅವಳಿಗೆ ಸ್ಯಾಟಿಸ್ಫೈ ಆಗೋ ಥರ. ಬಿಕಾಸ್ ಒಂದು ಇಷ್ಟ ಆಯಿತು ಅವಳಿಗೆ, ಹಾಕಿ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಎರಡು ಒಂದೇ ಕಲರ್ ಆಗೋಯ್ತು. ಹಾಗಾಗಿ ಸೊ ಅವಳೀಗ ಹೊರಡ್ತಾ ಇದ್ದಾಳೆ. ನಾನು ಅಷ್ಟೇ ಮನೆಗೆ ಹೋಗಬೇಕು. ಆ್ಯಂಡ್ ನಿಮಗೆ ಟ್ರಿಪ್ ಪ್ಲ್ಯಾನ್ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಎಲ್ಲ ಹೇಗಾಯಿತು, ಹೇಗೆ ಅರೇಂಜ್ ಮಾಡ್ಕೊಂಡ್ವಿ ಎಲ್ಲ ಹೇಳ್ತಾ ಹೋಗ್ತೀನಿ. ಸೊ ಮನೆಗೆ ಹೋಗ್ಬಿಟ್ಟು ಆಮೇಲೆ ಎಲ್ಲ ಇನ್ಫಾರ್ಮೇಷನ್ನ ನಿಮಗೂ ಕೂಡ ಕೊಡ್ತೀನಿ. ಬಾಯ್. ಬಂದೆ ನಿಶನ್ ಮನೆಯಿಂದ. ಅವರು ಎಲ್ಲ ಹೋದರು. ಏನಂತ ಅಂದರೆ ಅದೇ ಟ್ರಿಪ್ದು ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಅಂದಿದ್ದೆ ಅಲ್ವಾ. ಅದಕ್ಕೆ ನಾನು ನಮ್ಮ ಸೌಜನ್ನು ಕರ್ಕೊಬಂದಿದ್ದೀನಿ. ಅವಳು ಟ್ರಿಪ್ಪಿಗೆ ಬಂದಿದ್ಲಲ್ವ, ಅದಕ್ಕೆ ನಿಶಾ ನಾನು ಇವಳು ಎಲ್ಲ ಮಾತಾಡೋಣ ಅಂದ್ಕೊಂಡ್ವಿ. ಬಟ್ ನಿಶಾ ಹೋಗೋದಿತ್ತಲ್ವ, ಸೊ ಅವಳು ಸ್ವಲ್ಪ ಬ್ಯುಸಿ ಇದ್ಲು. ಹಾಗಾಗಿ ಆ್ಯಂಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್, ಬಿಕಾಸ್ ಡೋರ್ ಓಪನ್ ಮಾಡಿದ್ದೀನಿ. ಫಸ್ಟ್ ಏನಂತ ಅಂದರೆ ನಾವು ಹೋಗಿದ್ದು, ಅಂದರೆ ನಾವು ಈ ಟ್ರಿಪ್ನ ಹೇಗೆ ಅಂತಂದರೆ ನಮ್ಮದು ಗರ್ಲ್ಸ್ ಡ್ರೀಮ್ ಹೋಗೋದು ಮಾತ್ರ. ನಮ್ಮ ಇದರಲ್ಲಿ ಸಡನ್ ಪ್ಲಾನ್ ನಮ್ಮದು. ಹಿಂದಿನ ದಿನ ಮಾಡಿದ್ವಿ, ಅದೇ ನಾನು ಮುಂಚೆ ಒಂದು ಬ್ಲಾಗಲ್ಲೂ ಕೂಡ ನಿಮ್ಗೆ ಹೇಳಿದ್ದೀನಿ. ಸಡನ್ ಪ್ಲಾನ್ ಮಾಡಿದ್ದು. ಓಕೆ ಆಯಿತು, ಅದೆಲ್ಲ ಆಯಿತು. ನಾವು ಹೋಗೋ ದಿನ ಬಸ್ ಬುಕ್ ಮಾಡಿದ್ವಿ. ಬಸ್ ಬುಕ್ ಮಾಡಿ ಆಮೇಲೆ ಹೇಗೆ ಅಂತಂದರೆ ಸ್ಲೀಪರ್ AC ನಾವು ಬುಕ್ ಮಾಡಿದ್ದು. 800 to 900 ಆಯಿತು ಹೋಗೋದು ಮಾತ್ರ. ಬರೋದು ವಾಪಸ್ ರಿಟರ್ನು ನೋಡಿದ್ವಿ. ರಿಟರ್ನ್ 1200 500 ಈ ರೀತಿ ತೋರಿಸ್ತಾ ಇತ್ತು. ರಿಟರ್ನ್ ಅದೇ ಬಸ್ಸಲ್ಲೇ ವಾಪಸ್ ರಿಟರ್ನ್ ಬರೋದು ಅಷ್ಟು ತೋರಿಸ್ತಾ ಇತ್ತು. ಸೊ ನಾವು ಯಾವತ್ತು ಬರ್ತೀವಿ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಸೊ ನಾವು ರಿಟರ್ನ್ನ ಬುಕ್ ಮಾಡ್ಕೊಂಡಿರಲಿಲ್ಲ. ಮತ್ತು ನಾವು ವಾಪಸ್ ರಿಟರ್ನ್ ಬರಬೇಕಾದ್ರೆ ಟ್ರೈನಲ್ಲಿ ಬಂದ್ವಿ. ಅದೇನು ಟ್ರೈನ್ದು ಅಂದ್ರೆ ಟ್ರೈನ್ ಎಲ್ಲ ದಿನ ಫುಲ್ ವೀಕ್ ಇರಲ್ಲ, ವೀಕಲ್ಲಿ ಒಂದು 2 to 3 days ಅಷ್ಟೇ ಇರೋದು. ಅದನ್ನ ನೋಡ್ಕೊಂಡು ಬುಕ್ ಮಾಡ್ಕೊಳ್ಬೇಕು ಅಷ್ಟೇ. ಅದು ಅರೌಂಡ್ 300 ಆಗುತ್ತೆ ಪರ್ ಪರ್ಸನ್. ಸ್ಲೀಪರ್ ನಾನ್ AC ನಾರ್ಮಲ್ ಕೋಚ್ ಬರುತ್ತಲ್ಲ, ಅದು ನಾವು ಮಾಡ್ಕೊಂಡಿದ್ದು. ಆ್ಯಂಡ್ ನೆಕ್ಸ್ಟು ಹೋಗಿ ರೀಚ್ ಆಗಿದ ತಕ್ಷಣನೇ ಅದೇ ನಾವು ಮಾಡೋ ದೊಡ್ಡ ತಪ್ಪು. ಒಂದು 2-3 ಕಡೆ ಗಾಡಿಗಳನ್ನ ಕೇಳಬೇಕು. ನಾವು ಬಸ್ ಇಲ್ಲಿ ತಕ್ಷಣ ಆಟೋದವ್ರಿಗೆಲ್ಲ ತುಂಬ ಜನ ಇದ್ರು. ಅವ್ರು ಬಂದು ಹಿಂಗೆ ಆಟೋ ಬೇಕಾ ಅಂತ ಕೇಳಿದ್ರು. ನಾವು ಹೇಳಿದ್ವಿ ಇಲ್ಲ, ನಮಗೆ ಆಟೋ ಬೇಡ, ನಾವು ರೆಂಟಲ್ ಬೈಕ್ ನೋಡ್ತಾ ಇದೀವಿ ಅಂತ. ಅವರೇನೆ ಸರಿ ನಾವೇ ಕರ್ಕೊಂಡು ಹೋಗ್ತೀವಿ ಬನ್ನಿ, ಫ್ರೀ ಸರ್ವಿಸ್. ಆಟೋದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಡ್ ಬರೋದಕ್ಕೆ ನೀವೇನು ಅಮೌಂಟ್ ಕೊಡ್ಬೇಡಿ ಅಂತಂದ್ರು. ಕರ್ಕೊಂಡು ಹೋಗ್ಬೇಕಾದ್ರೆ ಮಾತ್ರ ಫ್ರೀ, ಕರ್ಕೊಂಡ್ ಬರ್ಬೇಕಾದ್ರೆ ಅವ್ರು ನಮಗ್ ಸಿಕ್ಕದೇ ಇಲ್ಲ. ಅಲ್ಲಿ ಏನಂದ್ರೆ ನೀವು ಬೈಕ್ ಹತ್ರ ಕರೆಕ್ಟಾಗಿ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅಂತ ಅವ್ರನ್ನ ಕರೆಕ್ಟಾಗಿ ಕೇಳ್ಕೊಬೇಕು. ಬಿಕಾಸ್ ಅಲ್ಲಿ ನಿಮಗೆ ಕೊಡ್ಬೇಕಾದ್ರೆ ಒಂದನ್ನು ಹೇಳಿರ್ತಾರೆ, ಆಮೇಲೆ ಲಾಸ್ಟ್ಗೆ ಫೈನಲ್ ಅಂದ್ರೆ ರಿಟರ್ನ್ ಕೊಡಕ್ ಹೋದಾಗ ಬೇರೆನೆ ಹೇಳ್ತಾರೆ. ಆಮೇಲೆ ನಮ್ದು ಒರಿಜಿನಲ್ ಏನು ಪ್ರೂಫ್, ID ಪ್ರೂಫ್ ಕೇಳ್ತಾರೆ. ಅಂದ್ರೆ ಇಲ್ಲೂ ಅಷ್ಟೇ ಅಲ್ವಾ, ಅವ್ರ ಗಾಡಿನ ತಗೊಂಡೋಗ್ತಿದ್ದಾರೆ ಅಂದ್ರೆ ನಮ್ದು ಯಾವ್ದಾದ್ರು ಒಂದು ID ಪ್ರೂಫ್ನ ನಾವು ಕೊಡ್ಲೇಬೇಕು. ಆ ID ಪ್ರೂಫ್ ಬೇರೆ ಅವ್ರ ಹತ್ರ ಇರುತ್ತೆ. ಸೊ ನಾವೇನು ಎಕ್ಸ್ಟ್ರಾ ಮಾತಾಡೋ ಹಾಗೆ ಇಲ್ಲ. ಅಲ್ಲೇನೆ ಏನು ಅವರು ಕೇಳಿದ ಅಮೌಂಟು, ಫೈನು ಅಥವಾ ಏನು ಹೇಳ್ತಾರೆ ಅದಾಗಿದೆ ಇದಾಗಿದೆ ಅಂತ ಹೇಳ್ತಾರೆ, ಅದನ್ನ ಕೊಡ್ಬೇಕಾಗುತ್ತೆ ನಾವು. ಸೊ ಆ ಥರ. ಆ್ಯಂಡ್ ಒಂದೇ ಹೆಲ್ಮೆಟ್ ಅಲ್ಲಿ ವೇರ್ ಮಾಡೋ ಥರ, ಇಬ್ರು ವೇರ್ ಮಾಡಬೇಕು ಅಂತ ಇಲ್ಲ. ಹೆಲ್ಮೆಟ್ ನೋಡ್ಕೊಳ್ಳಿ. ಅದಾದ್ಮೇಲೆ ನಮಗೆ ಮೈಲೇಜ್ ಇರಲೇ ಇಲ್ಲ ಒಂದು ಗಾಡಿದಂತೂ. ಇನ್ನೊಂದು ಚೆನ್ನಾಗಿತ್ತು,
ಇತ್ತು. ಇನ್ನೊಂದು ಅದು ಒಳ್ಳೆ ಕಂಡೀಷನ್ ಅಲ್ಲೂ ಇತ್ತು. ಬಟ್ ವೆಸ್ಪಾ ಮಾತ್ರ ವೆಸ್ಪಾನೇ ಬೇಕು ಅಂತ ಕೇಳಿ ತಗೊಂಡಿದ್ದು. ಹಾಗಾಗಿ ಅಂಡ್ ಒಂದು ಗಾಡಿಗೆ 500 ಚಾರ್ಜ್ ಮಾಡ್ತಾರೆ. ಅಂಡ್ ಫುಲ್ ಗಾಡಿನ ನೀವು ಫಸ್ಟ್ ಟೈಮ್ ವಿಡಿಯೋ ಮಾಡಿ ಇಟ್ಕೊಂಡಿರ್ಬೇಕು. ಬಿಕಾಸ್ ಸ್ಕ್ರಾಚ್ ಆಯ್ತು, ನೀವ್ ಹಿಂಗ್ ಮಾಡಿದ್ರಿ, ಅದ್ ಸರಿ ಇರ್ಲಿಲ್ಲ, ನೀವೇ ಹಾಳು ಮಾಡಿರೋದು, ಇದೆಲ್ಲ ಹೇಳ್ತಾರೆ. ಅದೆಲ್ಲ ಮುಂಚೆನೆ ನೀವು ವಿಡಿಯೋ ಮಾಡಿ ಇಟ್ಕೊಂಡ್ರೆ ಒಳ್ಳೇದು. ಅದು ಒಂದು ಚೆನ್ನಾಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನು ರೂಮು ನಾವು ಮೈನ್ ವೈಟ್ ಟೌನ್ ಅಥವಾ ಏನು ಫ್ರೆಂಚ್ ಕಾಲೋನಿ ಅದು ಸರೌಂಡಿಂಗ್ ಏನಿದೆ ಅದೇ ಪಾಂಡಿಚೇರಿದು ಮೇನ್ ಸಿಟಿ. ಅಷ್ಟರಲ್ಲೇ ನಮಗೆ ನೋಡೋ ಅಂತ ಪ್ಲೇಸಸ್ಗಳು ಇರೋದು. ಅದು ಬಿಟ್ರೆ ಬೀಚ್ಗಳು ಸ್ವಲ್ಪ ಮುಂದೆ ಹೋದ್ರೆ ಬೇರೆ ಬೇರೆ ಬೀಚ್ಗಳು ಸಿಗುತ್ತೆ ಅಲ್ವಾ. ಅದು 10 ಕಿಲೋಮೀಟರ್ಸ್ ಇದೆ ಎಲ್ಲ ಪ್ಲೇಸಸ್. ಹೌದು, ವಿತಿನ್ 10. ಬಟ್ ಇನ್ನೊಂದು ಅಲೋವೆರಾ ಒಂದು 13 ಕಿಲೋಮೀಟರ್ಸ್ ಆಗುತ್ತೆ. ಹೌದು, ಅದೊಂದೇ ಸ್ವಲ್ಪ ಲಾಂಗ್ ಇರೋದು. ಅಂತಂದ್ರೆ ಬಸ್ ಇಲ್ದಿದ ತಕ್ಷಣ 6 ಕಿಲೋಮೀಟರ್ ಮತ್ತೆ ಬಂದ್ವಿ. ಅಲ್ಲಿ ನಾವು ಬುಕ್ ಮಾಡ್ಕೊಂಡಿತ್ತು ರೂಮ್ನ. ಇದು ವಿಲಾ, ಓಕೆನಾ, 2 BHK, 2 ಬೆಡ್ರೂಮು, ವಾಶ್ರೂಮು, ಹಾಲ್, ಕಿಚನ್ ಎಲ್ಲ ಇತ್ತು. ಚೆನ್ನಾಗಿತ್ತು, ಪ್ಲೇಸ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಅಂದ್ರೆ ವಿಲಾ, ನಾವು ಗೋವಾದಲ್ಲೂ ಅಷ್ಟೇ ವಿಲ್ಲಾನೇ ಬುಕ್ ಮಾಡ್ಕೊಂಡಿದ್ದು. ನಾವು 2 ನಮ್ಗೆ ಇಷ್ಟ ಆಯ್ತು. ಬಟ್ ದೂರ ಇದೆ. ನಾನ್ ಹೇಳೋದೇನಂತ ಅಂದ್ರೆ ರಾಕ್ ಬೀಚ್ ವ್ಯೂವ್ದು ರೂಮ್ಗಳು ಚೆನ್ನಾಗಿದೆ. ನಾವು ಆಲ್ರೆಡಿ ರೂಮ್ ಬುಕ್ ಮಾಡ್ಕೊಂಡು ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಅಲ್ಲಿ ನಿಮ್ಗೆ AC, ನಾನ್ AC, ಲಕ್ಸುರಿ ಎಲ್ಲ ಸಿಗುತ್ತೆ, ಬೀಚ್ ವ್ಯೂವ್ ಸಿಗುತ್ತೆ. ಅಂಡ್ ಅದೊಂದೇ ಬೀಚ್ ಅಂತಲ್ಲ, ನಾವ್ ನೋಡಿದ್ದು ಅದು ಚೆನ್ನಾಗಿತ್ತು. ಬೇರೆ ಬೀಚ್ ಹತ್ರನೂ ವ್ಯೂವ್ಸ್ ಇರೋದು ಸಿಗುತ್ತೆ. ಅಂಡ್ ಸಿಟಿ ಹತ್ರ ಫ್ರೆಂಚ್ ಕಾಲೋನಿಲಿ ಆ ಒಂದೊಂದು ಕೆಫೇಸ್ ಎಲ್ಲ ಚೆನ್ನಾಗಿದೆ. ಒಂಥರ ಹಳೆ ಕಾಲದ್ದು, ಅದೇ ಫ್ರೆಂಚ್ ಚೆನ್ನಾಗಿದೆ. ಫುಡ್ ಸ್ಟ್ರೀಟ್ ಚೆನ್ನಾಗಿದೆ. ಆ ಸ್ಟ್ರೀಟ್ ಅಲ್ಲಿ ನಿಮ್ಗೆ ರೂಮ್ಗಳು ಸಿಗುತ್ತೆ, ನೀವು ಅಲ್ಲಿ ರೂಮ್ ಬುಕ್ ಮಾಡ್ಕೊಳ್ಬಹುದು. ಅದು ಬಿಟ್ಟು ಫುಡ್ಡು ಅದೇ ಫ್ರೆಂಚ್ ಕಾಲೋನಿಯಲ್ಲಿ ಅಂದ್ರೆ ರಾಕ್ ಬೀಚ್ ರೋಡ್ ಅಲ್ಲಿ ಫುಡ್ ಸ್ಟ್ರೀಟ್ ತುಂಬಾನೇ ಚೆನ್ನಾಗಿದೆ. ಅಲ್ಲಿದು ನೈಟ್ ಲೈಫ್ ಸಖತ್ತಾಗಿದೆ. ಲೈವ್ ಮ್ಯೂಸಿಕ್ ಎಲ್ಲ ಇರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ, ನೀವು ಎಂಜಾಯ್ ಮಾಡ್ಬೋದು. ಬಟ್ ನಾವ್ ಅದನ್ನ ಲಾಸ್ಟ್ ಡೇ ನೋಡಿದ್ದು. ಬಿಕಾಸ್ ನಾವು ಸ್ಟೇ ಆಗಿದ್ದು ದೂರ ಇತ್ತು. ಹಾಗಾಗಿ ನಮಗ್ ಕಂಫರ್ಟಬಲ್ ಇರ್ಲಿಲ್ಲ ನೈಟ್ ಎಲ್ಲ ಗಾಡಿಲಿ ನಾವೇ ಓಡಾಡೋದಿಕ್ಕೆ. ಸೊ ಹಾಗಾಗಿ ಏನಂತ ಅಂದ್ರೆ ನಾವು ಲಾಸ್ಟ್ ಡೇ ಏನಾಯ್ತು ಅಂದ್ರೆ ನಾವು ರೂಮ್ ಚೆಕ್ಔಟ್ ಮಾಡಿದ್ವಿ, ಗಾಡಿನ ಅಲ್ಲಿ ಕೊಡ್ಬೇಕಿತ್ತು. ಸೊ ರಾಕ್ ಬೀಚ್ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮಗೆ ತುಂಬಾನೇ ಟೈಮ್ ಇತ್ತು, ಎಲ್ಲಾ ಪ್ಲೇಸಸ್ ನೋಡಾಗ್ಬಿಟ್ಟಿತ್ತು. ಹಾಗಾಗಿ ಅಲ್ಲಿ ಕುತ್ಕೊಂಡು ನಾವು ಓಡಾಡ್ತಾ ಇರ್ಬೇಕಾದ್ರೆ ನಮಗೆ ಅಲ್ಲಿ ನೈಟ್ ಲೈಫ್ ಚೆನ್ನಾಗಿದೆ, ಕೆಫೇಸ್ ಎಲ್ಲ, ಫುಡ್ ಸ್ಟ್ರೀಟ್ ಸಖತ್ತಾಗಿದೆ ಅನ್ಸಿದ್ದು. ಅಂಡ್ ಟ್ರಿಪ್ ಅಲ್ಲಿ ನಾವು ಫಸ್ಟ್ ಟೈಮ್ ನಾವು ಗರ್ಲ್ಸ್ ಎಲ್ಲರೂ ಸುಶಿ ಟ್ರೈ ಮಾಡಿದ್ವಿ. ಅಂಡ್ ನೀವೆಲ್ಲ ರಿಗ್ರೆಟ್ ಮಾಡಿದ್ರಿ ಆಬ್ವಿಯಸ್ಲಿ. ಬಟ್ ಅಂದ್ರೆ ಫಸ್ಟ್ ಟೈಮ್ ಅಲ್ವಾ, ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದು. ಬಟ್ ಎಂಜಾಯ್ ಮಾಡಿದ್ವಿ. ಒಂದ್ ಟೈಮ್ ಸುಶಿ ಟ್ರೈ ಮಾಡಿದ್ದು ಎಲ್ಲ ಚೆನ್ನಾಗಿತ್ತು. ವೆಜ್ ಸುಶಿ ಆರ್ಡರ್ ಮಾಡಿದ್ವಿ. ಅಂಡ್ ಇನ್ನೊಂದು ನಾನ್ ಆತರ ತಗೊಂಡಿದ್ವಿ, ಅದಷ್ಟೇ. ಬಟ್ ಒಬ್ರಿಗೆ 500 ರೂಪೀಸ್ ಆಯ್ತು. ಅದಾದ್ಮೇಲೆ ಅದು ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನಮ್ಗೆ. ಬಟ್ ಇನ್ನೂ ಆ ಥರದ್ದು ಇನ್ನೂ ಹೆವಿ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ನಾವು ಸ್ವಲ್ಪನೇ ಅಲ್ವಾ, ನಾವ್ 2 ಡಿಶ್ ಟ್ರೈ ಮಾಡಿದ್ದು ಅಲ್ಲಿ, ಅದಕ್ಕೆ ಅಷ್ಟಾಗೋಯ್ತಲ್ಲ ಅಂತ ಒಂದು ಇದು ಅಷ್ಟೇ. ಅದ್ ಬಿಟ್ರೆ ನಾವು ಎಕ್ಸ್ಪೆಕ್ಟೆಡ್ ಏನ್ ಅನ್ಕೊಂಡ್ ಹೋಗಿದ್ವಿ, ನಾವು ಒಂದು 7000 ಮೇಲಾಗುತ್ತೆ ಟ್ರಿಪ್ ಅಂತ ಅನ್ಕೊಂಡಿದ್ವಿ. ಬಟ್ ಅಷ್ಟೊಂದು ಆಗ್ಲಿಲ್ಲ. ಅಂದ್ರೆ ನಿಮಗ್ ಬೇಕು 6 to 7 ಅಂತೂ ಬೇಕು. ನೀವು ಡೈಲಿ ಚೆನ್ನಾಗಿರೋ ಕಡೆ ಎಲ್ಲ ಊಟ ಮಾಡ್ತೀರಾ ಅಂತಂದ್ರೆ ನಮ್ಗೆ ನಾವೊಂದು ಬೇಸಿಕ್ ನಾರ್ಮಲ್ ಹೋಟೆಲ್ ಚೂಸ್ ಮಾಡಿದ್ವಿ. ಅಂದ್ರೆ ಫುಡ್ ಎಲ್ಲ ಚೆನ್ನಾಗಿತ್ತು, ಕ್ಲೀನ್ ಆಗಿತ್ತು. ನಮ್ಗೆ ಅದು ಇಂಪಾರ್ಟೆಂಟ್. ಫುಡ್ ಚೆನ್ನಾಗಿರ್ಬೇಕಿತ್ತು, ಕ್ಲೀನ್ ಆಗಿರ್ಬೇಕಿತ್ತು ನಮಗೆ. ಸೊ ನಮ್ಗೆ ಲಕ್ಸುರಿನೇ ಬೇಕು, ಸಿಂಪಲ್ಲೇ ಬೇಕು ಆ ಥರ ಏನಿಲ್ಲ. ಒಂದ್ಸತಿ ಒಂದು ನಾರ್ಮಲ್ ರೋಡ್ ಸೈಡ್ ಅಲ್ಲೂ ತಿಂದ್ವಿ. ಸೊ ಫುಡ್ ಎಲ್ಲ ನಿಮಗ್ ಬಿಟ್ಟಿದ್ದು, ಅದು ಹೇಗೆ ಎಕ್ಸ್ಪೆನ್ಸಿವ್ ಅಥವಾ ಹೇಗೆ ಅದು ನಿಮ್ ಚಾಯ್ಸ್. ಅದ್ ಬಿಟ್ರೆ ಇನ್ನು ರೂಮ್, ಅದೇ ರೆಂಟಲ್ ಬೈಕ್ಸ್, ಇನ್ನು ಪ್ಲೇಸಸ್ಗಳು ಅಷ್ಟೇನೆ. ಅಂಡ್ ನಾವು ಹೋಗ್ಬೇಕಾದ್ರೆ ಲೈಟ್ ಹೌಸ್ಗೆ ಮತ್ತೆ ಅರೋವೆಲ್ಲ ಅದು ಕ್ಲೋಸ್ ಆಗಿತ್ತು, ಅದಕ್ಕೆ ನಾವು ಹೋಗಕ್ ಆಗ್ಲಿಲ್ಲ. ಅದಾದ್ಮೇಲೆ ಇನ್ನು ಶಾಪಿಂಗ್ ಅಂತ ಬಂದ್ರೆ ಅಲ್ಲಿ ರಾಕ್ ಬೀಚ್ ಹತ್ರನೇ ಒಂದು ಶಾಪಿಂಗ್ ಸ್ಟ್ರೀಟ್ ತರ ಇದೆ. ಅದ್ರಲ್ಲಿ ಹೆಂಗೆ ಅಂತಂದ್ರೆ ಈ ಅಲ್ಲೇ ಹೇಗಂತಾರೆ ಹ್ಯಾಂಡ್ ಮೇಡ್ಸ್, ಕ್ರಾಫ್ಟ್ಸ್ ಆ ತರ ಮಾಡಿರ್ತಾರೆ ಗೊತ್ತಾ, ಆ ತರದ್ದಿದೆ. ಅಂಡ್ ಅದು ಬಿಟ್ರೆ ಇನ್ನಿಯಲ್ಲಿ ಸಿಟಿಯಲ್ಲೇ ಒಂದಷ್ಟು ರೋಡ್ ಸೈಡ್ ಅಲ್ಲೇ ಕ್ಲಾತ್ಸ್ ಗಳು ಎಲ್ಲ ಹಾಕೊಂಡಿದ್ರೆ ಕ್ಲಾತ್ಸ್ ಗಳು ಚೆನ್ನಾಗಿರುತ್ತೆ. ಬಟ್ ಏನು ಇಲ್ಲೂ ತಗೋಬಹುದು, ಅದೇ ಸೇಮ್ ರೇಟೇ ಇದೆ, ತುಂಬಾ ಕಡಿಮೆ ಇದೆ ಅಮೌಂಟ್ ಅಂತ ಏನಿಲ್ಲ. ಬಟ್ ಫ್ರಾಕ್ ಗಳೆಲ್ಲ ಇಲ್ಲಿ ಎಲ್ಲ ಕಂಪೇರ್ ಮಾಡಿದ್ರೆ ಆ ಪ್ರೈಸ್ಗೆ ಫ್ರಾಕ್ ಗಳು ಚೆನ್ನಾಗಿದೆ. ಬಟ್ ನಾವ್ ಯಾವ್ದು ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ ಅಂದ್ರೆ ಅದೊಂಥರ ಹಳೇದು ಅಂತ ಅನ್ನಿಸ್ತಿತ್ತು ನಮ್ಗೆ. ಹಂಗಾಗಿ ನಮಗದು ತಗೊಳಕ್ ಅಷ್ಟು ಇಷ್ಟ ಆಗ್ಲಿಲ್ಲ. ಅದ್ ಬಿಟ್ರೆ ಇನ್ನೇನಿಲ್ಲ, ಕಾಫಿ ಎಲ್ಲ ಆರೋಯ್ತು ಅಷ್ಟೇ ಅಲ್ವಾ, ಇನ್ನೇನಿದೆ. ಬಟ್ ಎಂಜಾಯ್ ಮಾಡಿದ್ವಿ. ಅಂಡ್ ಇನ್ನೊಂದು ವಿಷಯ ಏನಂತ ಅಂದ್ರೆ, ನೀವು ಹೋಗೋದಾದ್ರೆ 2 days
ಅಷ್ಟೇ ಪ್ಲಾನ್ ಮಾಡ್ಕೊಳ್ಳಿ ಸಾಕು. ಅಷ್ಟರಲ್ಲೇ ನೀವು ಎಂಜಾಯ್ ಮಾಡಬಹುದು. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಲೆವೆಲ್ ಇಲ್ಲೆಲ್ಲೋ ಇತ್ತು, ಬಟ್ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಲಿಲ್ಲ ಅಂತ ನಮಗನ್ನಿಸ್ತು ಅಷ್ಟೇ. ಸೊ ಸೇಫಾಗಿ ಹೋಗಿ ಸೇಫಾಗೆ ಬಂದ್ವಿ. ಬೇರೆ ಏನೂ ಪ್ರಾಬ್ಲಮ್ಸ್ ಆಗಲಿಲ್ಲ. ಅಲ್ಲಿ ಸ್ವಲ್ಪ ಗಾಡಿದು ಅದು ಇದು ಅಂತ ಆಯಿತು ಅಷ್ಟೇ, ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಆಯಿತು. ಅದು ಬಿಟ್ರೆ ಎಲ್ಲ ಓಕೆ, ಆರಾಮಾಗಿ ಹೋಗಿ ಬಂದ್ವಿ. ನೀವು ಅಷ್ಟೇ ನಿಮ್ಮ ಸೇಫ್ಟಿನ ನೋಡ್ಕೊಳ್ಳಿ. ಆ್ಯಂಡ್ ಬೀಚ್ ಹತ್ರ ಎಲ್ಲ ತುಂಬ ವೇವ್ಸ್ ಇದ್ದಾಗ ಎಲ್ಲ ಸುಮ್ಮನೆ ನಿಮ್ಮ ಎಂಜಾಯ್ಮೆಂಟ್ಗೆ ಅಂತ ಹೋಗಿ ಸುಮ್ಮನೆ ಅಲ್ಲಿ ಬಿದ್ದು ಅಲ್ಲೇನೋ ಪ್ರಾಬ್ಲಮ್ ಆಗೋದಕ್ಕಿಂತ ನೀಟಾಗಿ ಅಲ್ಲಿ ಏನು ಇನ್ಸ್ಟ್ರಕ್ಷನ್ ಹೇಳ್ತಾರೆ ಅಂದರೆ ತುಂಬ ಆಳ ಇದೆ ಆ ಕಡೆ ಹೋಗಬೇಡಿ ಅಂತೆಲ್ಲ ಹೇಳ್ತಾರೆ. ನೀವು ತುಂಬ ಮುಂದೆ ಹೋಗ್ತಾ ಇದ್ರೆ ವಾಪಸ್ ಕರೀತಾರೆ, ಅದೆಲ್ಲ ಫಾಲೋ ಮಾಡಿ. ಸ್ವಲ್ಪ ಹುಷಾರಾಗಿರಿ, ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿರುತ್ತೆ. ಸೊ ಅದು ಬಿಟ್ರೆ ಇನ್ನೆಲ್ಲೋ ಓಕೆ. ಓವರ್ ಆಲ್ ಇಟ್ ವಾಸ್ ಅ ನೈಸ್ ಟ್ರಿಪ್. ನಾವು ನಮ್ಮ ಗರ್ಲ್ಸ್ ಜೊತೆ ಎಲ್ಲೇ ಹೋದ್ರೂ, ಎಷ್ಟೇ ಬೋರಿಂಗ್ ಪ್ಲೇಸ್ಗೆ ಹೋದ್ರೂ ನಾವಂತೂ ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಪಾಂಡಿಚೇರಿ ಇಟ್ಸ್ ನಾಟ್ ಅ ಬೋರಿಂಗ್ ಪ್ಲೇಸ್ ಆ್ಯಕ್ಚುಲಿ. ಆದರೆ 2 days ಸಾಕು ಅನ್ನೋದಷ್ಟೇ ನಾವು ಹೇಳ್ತಾ ಇರೋದು ಅಷ್ಟೇ, ನಮ್ಮ ಸಜೆಷನ್ ಅದು. ಬಟ್ ನೀವು ಇನ್ನೂ ಜಾಸ್ತಿ ದಿನ ಇರ್ತೀವಿ, ನೀವು ಎಂಜಾಯ್ ಮಾಡ್ತೀರಾ ಅಂದರೆ ದಟ್ಸ್ ಯೋರ್ ಥಾಟ್, ದಟ್ಸ್ ಯೋರ್ ವಿಶ್. ಸೊ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತಾ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸ್ಕೊಡಿ. ಅಥವಾ ನೀವೇನಾದರೂ ಪಾಂಡಿಚೇರಿ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೂಡ ನನಗೆ ತಿಳಿಸ್ಕೊಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ. ಇನ್ನೊಂದು ವಿಷಯ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.